ರಾಜ್ಯ ಸರ್ಕಾರ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಜನರನ್ನ ಕಾಡಿಸ್ತಾ ಇದೆ. ಇದರ ನಡುವೆ ಇನ್ನೊಂದು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ ನಿಂದನೇ ಈ ಬೆಲೆ ಏರಿಕೆ ಜಾರಿಗೆ ಬರುತ್ತಂತೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನ ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಇದು ಒಂದೇ ಅಂತಲ್ಲ, ಇವರು ಎಲ್ಲಾನು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ತುಂಬಾ ಬರೆ ಎಳಿತಾ ಇದ್ದಾರೆ. ಮಿಡ್ಲ್ ಕ್ಲಾಸ್ ಮೇಲಂತೂ ತುಂಬಾ ಹೊರೆ ಆಗ್ತಾ ಇದೆ ಮೇಡಮ್. ಇದು ಸ್ಟಾಪ್ ಯಾರು ಕೇಳಿದ್ರಿ ಮೇಡಮ್? ಯಾರು ಕೇಳಿದ್ರು ಕೊಡಿ ಅಂತ? ಯಾರು ಕೇಳಿದ್ರಿ ಮೇಡಮ್? ಎಲ್ಲ ಕೊಟ್ಟುಬಿಟ್ಟು ಇವರು ಎಲ್ಲ ಸುಮ್ಮನೆ ಏನೋ ಡ್ರಾಮಾ ಆಡ್ಕೊಂಡು ಅಲ್ಲಿ 2,000 ಕೊಡೋದು, 10,000 ಬರೆ ಎಳಿಯೋದು, ಒಂದೊಂದು ಯಾವ್ದು ಬಿಟ್ಟಿಲ್ಲ, ಎಲ್ಲಾನು ಹಾಕೊಂಡು ಎಳಿತದೆ, ಬರೆ ಎಳಿತದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನ ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಜೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ. ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟ್ಯಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದೇ ಒಂದು ಚಾಲೆಂಜಸ್ ಇಶ್ಯೂಸ್ ಇದೆ, ಅದರಲ್ಲೇ ಮಾರ್ತಾ ಇದ್ದಾರೆ. ಪವರ್ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರು ರಾಜ್ಯ ಸರ್ಕಾರ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಜನರನ್ನ ಕಾಡಿಸ್ತಾ ಇದೆ. ಇದರ ನಡುವೆ ಇನ್ನೊಂದು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ ನಿಂದನೇ ಈ ಬೆಲೆ ಏರಿಕೆ ಜಾರಿಗೆ ಬರುತ್ತಂತೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನ ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಇದು ಒಂದೇ ಅಂತಲ್ಲ, ಇವರು ಎಲ್ಲಾನು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ತುಂಬಾ ಬರೆ ಎಳಿತಾ ಇದ್ದಾರೆ. ಮಿಡ್ಲ್ ಕ್ಲಾಸ್ ಮೇಲಂತೂ ತುಂಬಾ ಹೊರೆ ಆಗ್ತಾ ಇದೆ ಮೇಡಮ್. ಇದು ಸ್ಟಾಪ್ ಯಾರು ಕೇಳಿದ್ರಿ ಮೇಡಮ್? ಯಾರು ಕೇಳಿದ್ರು ಕೊಡಿ ಅಂತ? ಯಾರು ಕೇಳಿದ್ರಿ ಮೇಡಮ್? ಎಲ್ಲ ಕೊಟ್ಟುಬಿಟ್ಟು ಇವರು ಎಲ್ಲ ಸುಮ್ಮನೆ ಏನೋ ಡ್ರಾಮಾ ಆಡ್ಕೊಂಡು ಅಲ್ಲಿ 2,000 ಕೊಡೋದು, 10,000 ಬರೆ ಎಳಿಯೋದು, ಒಂದೊಂದು ಯಾವ್ದು ಬಿಟ್ಟಿಲ್ಲ, ಎಲ್ಲಾನು ಹಾಕೊಂಡು ಎಳಿತದೆ, ಬರೆ ಎಳಿತದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನ ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಜೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ.
ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದೇ ಒಂದು ಚಾಲೆಂಜಸ್ ಇಶ್ಯೂಸ್ ಇದೆ, ಅದರಲ್ಲೇ ಮಾಡ್ತಾ ಇದ್ದಾರೆ. ಪವರ್ ಟಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರೂ ದರ ಮಾತ್ರ ಏರಿಕೆಯಾಗಿದೆ. ರಾಜ್ಯ ಸರ್ಕಾರ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಜನರನ್ನ ಕಾಡಿಸ್ತಾ ಇದೆ. ಇದರ ನಡುವೆ ಇನ್ನೊಂದು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ ನಿಂದನೇ ಈ ಬೆಲೆ ಏರಿಕೆ ಜಾರಿಗೆ ಬರುತ್ತಂತೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನ ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಸರ್, ಇದು ಒಂದೇ ಅಂತಲ್ಲ, ಇವರು ಎಲ್ಲಾನು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ತುಂಬಾ ಬರೆ ಎಳಿತಾ ಇದ್ದಾರೆ. ಮಿಡ್ಲ್ ಕ್ಲಾಸ್ ಮೇಲಂತೂ ತುಂಬಾ ಹೊರೆ ಆಗ್ತಾ ಇದೆ ಮೇಡಮ್. ಇದು ಸ್ಟಾಪ್ ಯಾರು ಕೇಳಿದ್ರಿ ಮೇಡಮ್? ಯಾರು ಕೇಳಿದ್ರು ಕೊಡಿ ಅಂತ? ಯಾರು ಕೇಳಿದ್ರಿ ಮೇಡಮ್? ಎಲ್ಲ ಕೊಟ್ಟುಬಿಟ್ಟು ಇವರು ಎಲ್ಲ ಸುಮ್ಮನೆ ಏನೋ ಡ್ರಾಮಾ ಆಡ್ಕೊಂಡು ಅಲ್ಲಿ 2,000 ಕೊಡೋದು, 10,000 ಬರೆ ಎಳಿಯೋದು, ಒಂದೊಂದು ಯಾವ್ದು ಬಿಟ್ಟಿಲ್ಲ, ಎಲ್ಲಾನು ಹಾಕೊಂಡು ಎಳಿತದೆ, ಬರೆ ಎಳಿತದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನ ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಜೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ. ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದೇ ಒಂದು ಚಾಲೆಂಜಸ್ ಇಶ್ಯೂಸ್ ಇದೆ, ಅದರಲ್ಲೇ ಮಾಡ್ತಾ ಇದ್ದಾರೆ. ಪವರ್ ಟಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರೂ